ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಅವ್ರ ಕೃಪಾ ಕಟಾಕ್ಷ ಸದಾ ನಿಮ್ಮೆಲ್ಲರ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂತಂದರೆ ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ವಿಷಯದ ಬಗ್ಗೆ ನಾನು ಮಾಡಿದ್ರೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ, ಯಾವ ಥರ ಮಾಡ್ಬೋದು ಅಂತ ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ನನಗೆ ತಿಳಿಸಿ. ಆ ಥರ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ರಾಘವೇಂದ್ರ ಸ್ವಾಮಿಗಳು ಭಕ್ತರಿದ್ದೀರೋ, ಯಾರ್ಯಾರು ರಾಯರನ್ನ ಆರಾಧಿಸ್ತಿರೋ ಅವರೆಲ್ಲರೂ ಈ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ಕಮೆಂಟ್ಸ್ಗಳನ್ನ ಹಾಕಿ ಅವರ ಬಗ್ಗೆ ಏನು ನಿಮಗೆ ಅನಿಸುತ್ತೆ, ಅವರು ನಿಮ್ಮ ಜೀವನದಲ್ಲಿ, ನಿಮ್ಮೆಲ್ಲರ ಜೀವನದಲ್ಲಿ ಅವ್ರ ಪಾತ್ರ ಏನು, ನನ್ನ ಜೀವನದಲ್ಲಿ ಏನಿದೆ ಅಂತ ನಾನು ಇವತ್ತು ಹೇಳ್ತೀನಿ. ನಿಮಗೆ ಏನು 9 ದಿವಸದ ವ್ರತನ ನಾನು ಮಾಡಿದ್ದೆ. ದಿನ 11 ಕಾಯಿನ್ಗಳನ್ನ ಕಟ್ಟಿ ರಾಯರಿಗೆ ಪೂಜೆ ಮಾಡೋದು, ಸಾಯಂಕಾಲದೊತ್ತು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಯೂಟ್ಯೂಬ್ಗಳಲ್ಲೇ ಬಿಟ್ಟಿದ್ರು. ಸೊ ಅದನ್ನ ನೋಡಿನೇ ನಾನು ಮಾಡಿದ್ದು. ಆಮೇಲೆ ಇವಾಗ ರೀಸೆಂಟಾಗಿ 9 ದಿನ ಪೂಜೆ ಮಾಡಿರೋರು ಯಾರೋ ಒಬ್ಬರು 5ನೇ ದಿನಕ್ಕೆ ರಾಯರ ಫೋಟೋ ಹಿಂದೆ ಕೂತ್ಕೊಂಡು ಆಶೀರ್ವಾದ ಮಾಡಿರೋ ಥರ ರಾಯರ ಫೋಟೋ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಫೋಟೋ ಹಿಡಿದಾಗ ಅದು ಕಾಣಿಸ್ಕೊಂಡಿದೆ ಅಂತ ಎಲ್ರೂ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ. ಅದು ಬಟ್ ಕೆಲವರು ಕಮೆಂಟ್ಸ್ ಮಾಡ್ತಾಯಿದ್ದಾರೆ, ಇಲ್ಲ ಅದು ಸುಮ್ಮನೆ, ಅದು ಫೇಕು, ಅದು ಹಿಂಗೆ ಹಂಗೆ ಅಂತ. ಖಂಡಿತವಾಗಿ ಅದು ಫೇಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಆ ಪೂಜೆನ ಮಾಡಿದ್ದೀನಿ, 9 ದಿವಸ ವ್ರತ ಮಾಡಿದ್ದೀನಿ. ಅದೇ ಥರ ಸೇಮ್ 5ನೇ ದಿನಕ್ಕೆ ಗೈಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ, 5ನೇ ದಿನಕ್ಕೆ ನಾನು ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡೋದಕ್ಕೆ, ಸಾಯಂಕಾಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಮಲಗೋಣ ಅಂತ ಹೇಳ್ಬಿಟ್ಟು ಮಲಗಿದ್ದಾಗ ರಾಯರು ನನ್ನ ಕನಸಲ್ಲಿ ಬಂದು, ಯಾವ ರೀತಿ ಬಂದರು ಅಂತಂದರೆ, ರಾಯರು ಚಿಕ್ಕ ರಾಘವೇಂದ್ರ ಸ್ವಾಮಿಗಳಾಗಿ, ಚಿಕ್ಕದಂದರೆ ಮಗುವಾಗಿ ಬಂದಿಲ್ಲ, ಅವರು ಚಿಕ್ಕ ರೂಪದಲ್ಲಿ ಬಂದು, ಚಿಕ್ಕ ಪುಟಾಣಿ ಇಷ್ಟು ರಾಘವೇಂದ್ರ ಸ್ವಾಮಿಗಳಾಗಿ ದೇವಸ್ಥಾನದಿಂದ ನಡ್ಕೊಂಡು ಬಂದು, ನಾನು ತುಂಬ ಏನೋ ಬೇಜಾರಲ್ಲಿದ್ದೆ. ನನಗೇನೋ ಮನೇಲಿ ಎಲ್ರಿಗೂ ಇರುತ್ತೆ, ಸಂಸಾರ ಆದಮೇಲೆ ಎಲ್ಲರ ಜೀವನದಲ್ಲೂ ಎಲ್ಲ ಒಂದೊಂದು ಥರ ಕಷ್ಟಗಳಿರುತ್ತೆ, ಅದೆಲ್ಲರ ಜೀವನದಲ್ಲೂ ಇದ್ದಿರುವಂಥದ್ದೇ. ಅದೇ ಥರನೇ ನಾನು ಅಂದ್ಕೊಂಡು ನನ್ನ ಜೀವನದಲ್ಲೂ ಸ್ವಲ್ಪ ಏನೋ ಇದಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ಪೂಜೆನ ಮಾಡಿದೆ. ನನಗೇನು ಸಪೋರ್ಟ್ ಇಲ್ಲ. ಇವತ್ತು ನಾನು ಯೂಟ್ಯೂಬ್ ಮಾಡ್ತಾ ಇರೋದಕ್ಕೂ ಕಾರಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ. ಅವರ ಆಶೀರ್ವಾದದಿಂದನೇ ನಾನು ಇವತ್ತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅವತ್ತು ಕನ್ಸಲ್ಲಿ ಬಂದು ಅವರು, ಇಲ್ಲ ನಾನು ಇದ್ದೀನಿ, ನೀನು ಈ ಥರ ಮಾಡು, ಏನೋ ಒಂದು ಇದು ಆಗುತ್ತೆ ಅಂತ ಹೇಳಿರೋದಕ್ಕೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಎಲ್ರೂ ಕೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡೋರು ಎಲ್ಲರೂ ರಾಯರ ಭಕ್ತರು ಯಾರ್ಯಾರು ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್, ನಾನು ಯಾವುದೇ ರೀತಿ ಡ್ಯಾನ್ಸು ಅದು ಇದು ಅಂದ್ಕೊಂಡು ಆ ಥರ ಯಾವುದೇ ರೀತಿ ನಾನು ವೀಡಿಯೋ ಮಾಡೋದಿಲ್ಲ. ಬಟ್ ಈ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡುವಂಥ ವೀಡಿಯೋಗಳನ್ನೇ ಮಾಡಿ ನಾನು ಬಿಡ್ತೀನಿ. ಡೈಲಿ ಬ್ಲಾಗ್ಸ್ ಕೂಡ ಮಾಡಿಬಿಡ್ತೀನಿ. ನಾನು ಆ ಥರ ವೀಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡಿರೋದು. ಅದರಿಂದ ಇವತ್ತು ರಾಯರ ಬಗ್ಗೆನೇ ನಾನು ಮಾತಾಡೋಣ ಅಂತ ಮಾಡಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ರಾಯರು ಅವತ್ತು ಬಂದು ನನ್ನ ಕನ್ಸಲ್ಲಿ ಬಂದು, ಈ ಥರ ನೀನು ಮಾಡು, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ಇದ್ದೀನಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಇಟ್ಕೊಂಡು ಮತ್ತು ಚಿಕ್ಕದಾಗಿ ಸೀರೆ ವ್ಯಾಪಾರ ಕೂಡ ಶುರು ಮಾಡಿದ್ದೀನಿ. ಇವತ್ತು ಆನ್ಲೈನಲ್ಲಿ ತುಂಬ ಜನ ಇವತ್ತು ಒಂದು ಸೀರೆಯಿಂದ ಹಿಡ್ಕೊಂಡು ಇವತ್ತು 5,000 ಸೀರೆವರೆಗೂ ವ್ಯಾಪಾರ ಮಾಡ್ತಿದ್ದಾರೆ ಅಂತಂದರೆ ಗೈಸ್, ಅದಕ್ಕೆ ಮುಖ್ಯ ಕಾರಣ ನೀವು ಸಬ್ಸ್ಕ್ರೈಬರ್ಸು, ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಸಹಕಾರ ಇಲ್ಲ ಅಂತಂದರೆ ಇವತ್ತು ಯಾರು ಆ ಥರ ಮಾಡೋದಕ್ಕೆ ಚಾನ್ಸ್ ಆಗ್ತಾ ಇರಲಿಲ್ಲ. ತುಂಬ ಜನ ಆನ್ಲೈನಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ತುಂಬ ಜನ ಲಾಗ್ಸ್ ಮಾಡೋದ್ರಲ್ಲಿ ಅವರು ಆಗಿಲ್ಲ ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಲಾಗ್ಸ್ ಮಾಡೋರು ಕೂಡ ತುಂಬ ಜನ ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಬಿಸ್ನೆಸ್ ಮಾಡೋರು ನಿಮ್ಮ ಆಶೀರ್ವಾದದಿಂದ ಇವತ್ತು ಒಂದು ಸೀರೆಯಿಂದ ಹಿಡ್ಕೊಂಡು ಇವತ್ತು 5,000 ಸೀರೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನೀವು ಗೈಸ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಅದೇ ಥರ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಅದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಬಿಡ್ತೀನಿ, ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ಸ್ಗಳ್ನು ನಾನು ನಿಮ್ಗೆ ತೋರಿಸ್ತೀನಿ. ಬ್ಲಾಗ್ಸ್ ಕೂಡ ಮಾಡಿ ನಾನು ನಿಮ್ಗೆ ಬಿಡ್ತೀನಿ. ಸೊ ನನಗೂ ಸಪೋರ್ಟ್ ಮಾಡಿ, ನೀವೆಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಸೊ ರಾಯರ ಭಕ್ತರು ಯಾರು ಇದ್ದಾರೋ ಅವರೆಲ್ರಿಗೂ ನಾನು ಇವತ್ತು ಅದೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಯರು ಖಂಡಿತವಾಗೂ ಇದ್ದಾರೆ. ಅವ್ರ ಆಶೀರ್ವಾದ ನೀವು ಪೂಜೆ ಮಾಡಿದ್ರೆ, ಕೆಲವರು ಅಂದ್ಕೊತಿದ್ದಾರಂತೆ, ಕೆಲವರು ಹೇಳ್ತಾಯಿದ್ರು, ಯೂಟ್ಯೂಬಲ್ಲಿ ಹೇಳ್ತಾಯಿದ್ರು, ಇಲ್ಲ ನಾವು ಪೂಜೆ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ, ಇದು ಏನೋ ಒಂಥರ ನಮಗೆ ಇಲ್ಲ, ಆಗಿಲ್ಲ, ನಮಗೆ ರಾಯರ ಆಶೀರ್ವಾದ ಆಗಿಲ್ಲ ಅಂತ ಹೇಳ್ತಾ ಇದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳಲ್ಲಿ ನಾನು ಓದಿದೆ. ಖಂಡಿತವಾಗೂ ಇಲ್ಲ, ರಾಯರ ಆಶೀರ್ವಾದ
ಆಶೀರ್ವಾದ ಖಂಡಿತವಾಗೂ ನಿಮ್ಮ ಮೇಲೆ ಆಗಿರುತ್ತೆ. ಹೇಗೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಯಾಕೆ ನನ್ನ ಜೀವನದಲ್ಲಿ ಆಗಿರೋ ಅನುಭವನ ನಾನು ನಿಮ್ಗೆ ಹೇಳ್ತೀನಿ. ದೊಡ್ಡದಾಗಿ ಒಂದು ಬೆಟ್ಟವಾಗಿ ಬರೋ ಕಷ್ಟನ ರಾಯರು ಚಿಕ್ಕದಾಗಿ ಒಂದು ಚಿಕ್ಕ ಕಲ್ಲು ಥರ ಮಾಡಿಬಿಟ್ಟಿರ್ತಾರೆ. ಅದರಲ್ಲೇ ನೀವು ತಿಳ್ಕೊಳ್ಳಿ, ನೀವು ಇವತ್ತು ನಿಮಗೆ 1 ಲಕ್ಷ ಖರ್ಚು ಆಗೋ ಮೂಮೆಂಟ್ ಇದೆ ಅಂತಂದರೆ ಅದು ಬಂದು 5,000 ಖರ್ಚು ಆಗೋ ಥರ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಅದ್ರ ಹಿಂದೆ ನೀವು ಪೂಜೆ ಮಾಡಿರೋ ಫಲ ಆ ರಾಯರು ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ರಾಯರ ಆಶೀರ್ವಾದ ನಿಮ್ಮ ಮೇಲೆ ಆಗಿಲ್ಲ ಅಂತ ಖಂಡಿತವಾಗೂ ಅಂದ್ಕೋಬೇಡಿ. ಇವತ್ತಿನವರೆಗೂ ರಾಯರನ್ನ ನಂಬಿರೋರ್ನ ಅವರು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಹಿಡಿದು ಎತ್ತಿದ್ದಾರೆ. ಇವತ್ತು ನಾನು ಮದುವೆ ಆಗೋದ್ರಿಂದ ಹಿಡಿದು ಇವತ್ತು ನನ್ನ ಮಕ್ಕಳಾಗಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡೋವರೆಗೂ ತುಂಬ ಜನ ಹೆಣ್ಮಕ್ಳು ಮನೇಲಿ ನೊಂದ್ಕೊಂಡು ನಾನು ಏನು ಮಾಡಲಿ, ನನ್ನ ಕೈಲಿ ಏನೂ ಆಗಲ್ಲ, ನಾನು ವೇಸ್ಟು, ನಮ್ಮ ಜೀವನನೇ ವೇಸ್ಟು, ಮದುವೆ ಆಗಿ ಮನೆ ಮಕ್ಕಳು ಸಂಸಾರ ಬರೀ ಇದೆ, ಅಡುಗೆ ಮನೆ ಇದೆ ಅಂದ್ಕೊಂಡು ತುಂಬ ಜನ ಬೇಜಾರು ಹಾಕ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೀವನ ಮಾಡೋಕ್ಕಾಗದಿರ ಅಂದರೆ ಅವ್ರ ಮನೇಲಿರೋ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಏನು ನಡೀತೆ ಏನು. ಈ ಥರ ತುಂಬ ಜನ ಕಷ್ಟದಲ್ಲಿ ಇರೋರು ತುಂಬ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಯಾರು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಹೆಣ್ಮಕ್ಳು ಇವತ್ತು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಎಷ್ಟೆಷ್ಟೋ ಇದರಲ್ಲಿ ಬೆಳೀತಾ ಇದ್ದಾರೆ. ಯೂಟ್ಯೂಬಲ್ಲೇ ಎಷ್ಟು ಜನ ಆನ್ಲೈನಲ್ಲೇ ಮನೆಯಲ್ಲೇ ಮಾಡಿಕೊಂಡು ಎಲ್ಲ ಥರ ಬಿಸ್ನೆಸ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಬೆಳೀತಾ ಇದ್ದಾರೆ. ಅದೇ ಥರ ನೀವು ಕೂಡ ಮಾಡಿ. ಸಾಯೋ ನಿರ್ಧಾರಕ್ಕಂತೂ ದಯವಿಟ್ಟು ಹೋಗಬೇಡಿ. ರಾಯರನ್ನು ನಂಬಿ ಪೂಜೆ ಮಾಡಿ, ರಾಯರನ್ನ ಆರಾಧಿಸಿ. ಅವರು ಯಾವುದನ್ನ ಒಂದು ರೂಪದಲ್ಲಿ ನಿಮಗೆ ಸೂಚನೆ ಕೊಡ್ತಾರೆ, ಯಾವುದನ್ನ ಒಂದು ದಾರಿನ ಖಂಡಿತವಾಗೂ ನಿಮಗೆ ತೋರಿಸ್ತಾರೆ. ಅದೇ ಥರನೇ ನನಗೂ ತೋರಿಸಿದ್ದಾರೆ ರಾಯರು. ಇವತ್ತು ನಾನು ಈ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಕಾರಣನೇ ಗೈಸ್. ಆವಾಗಲೇ ಲಾಗ್ನ ನಾನು ಕ್ಲೋಸ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ರಾಯರ ಪೂಜೆಗೆ ನಂಗೆ ತುಳಸಿ ಬೇಕಾಗಿತ್ತು. ಸೊ ನಾನು ತುಳಸಿ ತರೋದಕ್ಕೆ ಆಚೆ ಹೋಗಿದ್ದೆ. ತುಳಸಿ ತೊಗೊಂಡು ರಾಯರ ಪೂಜೆನ ಕಂಪ್ಲೀಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಎಲ್ಲರೂ ಆಶೀರ್ವಾದ ತಗೊಂಬಿಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ, ನಮ್ಮ ವ್ಯೂವರ್ಸ್ಗೆ ಎಲ್ರಿಗೂ ಆಶೀರ್ವಾದ ಮಾಡು. ಎಲ್ಲರೂ ಚೆನ್ನಾಗಿರಬೇಕು. ಸೊ ನಮ್ಮ ಚಾನಲ್ ನೋಡ್ತಾ ಇರೋ ಎಲ್ರಿಗೂ ಆಶೀರ್ವಾದ, ರಾಯರ ಆಶೀರ್ವಾದ